ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗರ್ಜಿ ಬಸವಕಿದಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸದ ಕಳಸ ಘಟಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಳ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನಾವು ಕಳಸ ಘಟಸ್ಥಾಪನೆ ಮಾಡಬೇಕಂದ್ರೆ ನಾವು ಗಂಗೆ ಪೂಜೆಯನ್ನು ಸಹ ನಾವು ಮಾಡಬೇಕಾಗಿರುತ್ತದೆ. ಗಂಗೆ ಪೂಜೆಯನ್ನು ನೀವು ಬೆಳಿಗ್ಗೆನೇ ಮಾಡಬೇಕು. ನಾನು ನಿಮಗೆ ಕಳಸ ಘಟಸ್ಥಾಪನೆಯ ಸಮಯವನ್ನು ತಿಳಿಸ್ಕೊಡ್ತೀನಿ. ಆ ಸಮಯದಲ್ಲಿ ನೀವು ಗಂಗೆ ಪೂಜೆಯನ್ನು ಮಾಡಿಕೊಂಡು ನೀವು ಕಳಸವನ್ನು ಘಟಸ್ಥಾಪನೆ ಮಾಡಬೇಕು. ನೀವು ಕಳಸವನ್ನು ಸ್ಥಾಪನೆ ಮಾಡುವಾಗ ನೀವು ಕಳಸವನ್ನು ಸಹ ಉಪಯೋಗಿಸ್ಕೋಬಹುದು. ಅಂದರೆ ಪುಟ್ಟದಾಗಿರುವಂಥ ಒಂದು ಚೊಂಬನ್ನು ಸಹ ನೀವು ಉಪಯೋಗಿಸ್ಕೋಬಹುದು. ಬೆಳ್ಳಿ, ಹಿತ್ತಾಳೆ ಅಥವಾ ತಾಮ್ರದ್ದು. ಇಲ್ಲವಾದಲ್ಲಿ ನೀವು ದೊಡ್ಡದಾಗಿರುವಂಥ ಒಂದು ಬಿಂದಿಗೆಯನ್ನು ಸಹ ನೀವು ಉಪಯೋಗಿಸ್ಕೋಬಹುದು. ಅಂದರೆ ಅದು ಸಹ ನಾವು ಬೆಳ್ಳಿ, ಹಿತ್ತಾಳೆ ಅಥವಾ ತಾಮ್ರದ್ದೇ ಉಪಯೋಗಿಸ್ಕೋಬೇಕು. ಹಾಗೆ ಕೆಲವರು ಆಯಾ ದಿವಸ ಆಯಾ ಬಣ್ಣದ ಒಂದು ಬಟ್ಟೆ ಅಂದರೆ ಸೀರೆಯನ್ನಾಗಿರಬಹುದು, ಬ್ಲೌಸ್ ಪೀಸನ್ನಾಗಿರಬಹುದು ಉಡಿಸಿ ಪೂಜೆ ಮಾಡ್ತಾರೆ. ಅಂಥವರು ಮತ್ತೊಂದು ಕಳಸವನ್ನಿಟ್ಟು ಗೊಂಬೆಯನ್ನು ನೀವು ಎಲ್ಲಿ ಇಟ್ಟಿರ್ತೀರಲ್ವ ಅದ್ರ ಜಾಗದಲ್ಲಿ ಮತ್ತೊಂದು ಕಳಸವನ್ನು ನೀವು ಪ್ರತಿಷ್ಠಾಪಿಸಿ ನೀವು ಅವತ್ತಿನ ದಿವಸಕ್ಕೆ ಇರುವಂಥ ಒಂದು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಆದರೆ ನೀವು ಎಲ್ಲಿ ದುರ್ಗೆ ಅಮ್ಮನವರ ಕಳಸವನ್ನು ಘಟಸ್ಥಾಪನೆ ಮಾಡಿರ್ತೀರೋ ದೇವರ ಮನೆಯಲ್ಲಿ ಆ ಕಳಸವನ್ನು ಮಾತ್ರ ನೀವು ಅಲಂಕರಿಸಲು ಬರುವುದಿಲ್ಲ. ನೀವು ಮೊದಲನೇ ದಿವಸ ಯಾವ ಬ್ಲೌಸ್ ಪೀಸನ್ನು ಇಟ್ಟು ನೀವು ಪೂಜೆ ಮಾಡಿರ್ತೀರೋ ಬಟ್ಟೆ, ಕೊನೆಯ ದಿವಸವರೆಗೆ ನೀವು ಅದರಲ್ಲೇ ನೀವು ಪೂಜೆನ ಮಾಡಬೇಕಾಗೋದ್ರಿಂದ ಅದನ್ನು ಮಾತ್ರ ನೀವು ಏನು ಸಹ ಮಾಡಲು ಹೋಗಬೇಡಿ. ಅದೇ ರೀತಿಯೇ ನಾವು ದೇವರ ಕೋಣೆಯಲ್ಲೇ ಇಟ್ಟು ನಾವು ಪೂಜೆನ ಮಾಡಬೇಕು. ಇದನ್ನು ನೀವು ದೇವರ ಕೋಣೆಯಲ್ಲೇ ಮಾಡಿ ಪುಟ್ಟದಾದರೂ ಸಹ ಪರವಾಗಿಲ್ಲ ಅಲ್ಲೇ ಮಾಡಬೇಕು. ಮತ್ತು ನೀವು ಹಾಲ್ನಲ್ಲಿ ಮಾತ್ರ ಮಾಡಲು ಬರುವುದಿಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ಮಾಡ್ತೀವಿ ಅಲ್ವಾ, ಆ ರೀತಿ ಅಲ್ಲ. ನಾವು ಈ ಭಕ್ತಿಯಿಂದ ಆಚರಿಸುವಂಥ ಒಂದು ಪೂಜೆ ಆಗೋದ್ರಿಂದ ನೀವು ದೇವ್ರ ಮನೆಯಲ್ಲೇ ಮಾಡಿ. ಬನ್ನಿ ಕಳಸ ಸ್ಥಾಪನೆ ಯಾವ ರೀತಿ ಮಾಡಬೇಕಂತ ನೋಡೋಣಂತೆ. ಮೊದಲು ಗಣೇಶನ ಪೂಜೆ ಮಾಡಬೇಕು. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡು 2 ಲೆದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಚಾಮುಂಡೇಶ್ವರಿ ವಿಗ್ರಹ ಇಲ್ಲವಾದರೆ ನೀವು ಶ್ರೀಚಕ್ರ ಅಥವಾ ಲಕ್ಷ್ಮೀ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ಕೋಬಹುದು. ಲಕ್ಷ್ಮೀ ವಿಗ್ರಹ ಹಾಗೆ ಗಣೇಶನ ವಿಗ್ರಹ ಅಷ್ಟನ್ನು ಇಟ್ಟು ಅವರಿಗೆ 4 ಎಲೆ ಗೆಜ್ಜೆ ವಸ್ತುವನ್ನು ಹಾಕಿ ಹಾಗೆ ಒಂದು ಸರನಾದರೂ ನೀವು ಹಾಕಬೇಕು. ಒಂದು ಸರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಗಣೇಶನಿಗೆ ಪ್ರಸಾದಕ್ಕೆ ಅಂತ ನೀವು ಖರ್ಜೂರವನ್ನಿಟ್ಟು ಅಕ್ಷತೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ಗಣೇಶನ ಪೂಜೆಯನ್ನು ಮಾಡಬೇಕು. ಪೀಠದ ಮೇಲೆ ಅಷ್ಟೈಶ್ವರ್ಯ ರಂಗೋಲಿ ಅಥವಾ ಲಕ್ಷ್ಮೀ ಹೃದಯ ಕಮಲಂ ರಂಗೋಲಿಯನ್ನು ಹಾಕಿಕೊಂಡು ಅಕ್ಕಿ ಹಿಟ್ಟಿನಿಂದಲೇ ನೀವು ಹಾಕೋಬೇಕು. ಮತ್ತು ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿ ಪೀಠ ಪೂಜೆ ನೀವು ಮಾಡಿಕೊಂಡು ಒಂದು ತಟ್ಟೆ ಮೇಲೆ ಹಿತ್ತಾಳೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು 9 ಹಿಡಿ ಅಕ್ಕಿಯನ್ನು ನೀವು ಹಾಕ್ಕೊಂಡು ಅದ್ರ ಮೇಲೆ ನೀವು ಕೈಯ ಒಂದು ಬೆರಳಿನ ಸಹಾಯದಿಂದ ಸ್ವಸ್ತಿಕ್, ಓಂ, ಶ್ರೀಂ ಹಾಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ನೀವು ಹಾಕಿಕೊಂಡು ಅಂದರೆ ಕೈಯಿಂದಲೇ ಬರೆದುಕೊಂಡು 2 ಲೆದಲಿ ಇಡಿ ಸ್ವಸ್ತಿಕ್ ಅಂತ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೆದು ಅಕ್ಷತೆಯನ್ನು ಹಾಕಿ ಕೆಂಪು ಅಕ್ಷತೆ ಉಪಯೋಗಿಸ್ಕೊಳ್ಳುವುದು ತುಂಬ ಒಂದು ಉತ್ತಮ. ಈ ದುರ್ಗೆ ಪೂಜೆಯಲ್ಲಿ ಅಕ್ಷತೆಯನ್ನು ಹಾಕಿ ಕಳಸವನ್ನಿಟ್ಟು ಕಳಸದ ಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಕಂಕಣವನ್ನು ಕಟ್ಟಬೇಕು. ಕಂಕಣವನ್ನು ನಾವು 2 ವಿಳೆದೆಲೆಗೆ ಒಂದೇ ಒಂದು ಸೇವಂತಿ ಹೂವನ್ನು ಇಟ್ಟು ಅಂಗನೂರಿನ ಒಂದು ಸಹಾಯದಿಂದ ಅದನ್ನು ಕಟ್ಟಿ ಒಂದು ಗಂಟನ್ನು ಹಾಕಿ ನಾವು ಕಳಶಕ್ಕೆ ಕಟ್ಟಬೇಕು. ಕಳಸದಲ್ಲಿ ಮತ್ತೆ ಏನನ್ನು ಸಹ ನೀವು ಹಾಕಲು ಹೋಗಬೇಡಿ. ಅರಿಶಿನ, ಕುಂಕುಮ, 5 ರೂಪೀಸ್ ಅಥವಾ ಒಂದು ಬೆಳ್ಳಿಯ ಕಾಯಿನು ಹಾಗೆ ಗಂಗಾಜಲ, ಗೋಮೂತ್ರ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು 2 ಕಾಲು ಅಕ್ಷತೆಯನ್ನು ಹಾಕಬೇಕು. ಮತ್ತು ಹೆಚ್ಚಿನ ಮಟ್ಟದಲ್ಲಿ ಹಾಕ್ಕೊಂಡು ಮಾತ್ರ ಹೋಗಬೇಡಿ. ಹಾಗೆ ಹೂವನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಅದು 10 ದಿನಗಳ ಕಾಲ ಕೊಳೆಯಲು ಚಾನ್ಸಸ್ ಇರ್ತದೆ, ಅದರಿಂದ ಹಾಕಬಾರ್ದು. ಅರಿಶಿನ, ಕುಂಕುಮ, 5 ರೂಪೀಸ್ ಅಥವಾ ಬೆಳ್ಳಿ ಬಂಗಾರದ ಕಾಯಿನು, ಗೋಮೂತ್ರ, ಗಂಗಾಜಲ ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಇಷ್ಟೇ ನೀವು ಹಾಕಬೇಕು. ಅದನ್ನು ಹಾಕಿ ನಾವು ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಗಳನ್ನಿಟ್ಟು ಬೇವಿನ ಕುರಿಯನ್ನು ಸಹ ಇರಬೇಕು. ಸ್ವಲ್ಪ ಮಟ್ಟಿಗೆನಾದರೂ ನೀವು ಬೇವಿನ ಸೊಪ್ಪನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗಿರುತ್ತದೆ. ಒಂದು 4 ಕಡ್ಡಿಯನ್ನು ಇಡಿ ಅಷ್ಟೇ ಸಾಕು. ಅದನ್ನು ಇಟ್ಟು ನೀವು ಚೆನ್ನಾಗಿರುವಂಥ ಒಂದು ಕಾಯಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಲೇಪಿತ ಮಾಡಿಕೊಂಡು ನಿಮ್ಮ ಮನೆ ದೇವರ ಸಂಕೇತಗಳನ್ನೇ ನೀವು ಹಾಕಿ ಕಳಸದ ಒಳಗಡೆ ಇಟ್ಟು 4 ಎಲೆ ಗೆಜ್ಜೆ ವಸ್ತ್ರವನ್ನು ನೀವು ಹಾಕಿ ಮಾಂಗಲ್ಯ
ನಾವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು. ಅದನ್ನು ನೀವು ಕಟ್ಟಿ, ಇಲ್ಲವಾದರೆ ನೀವು ಬಂಗಾರದ ಸಹ ನೀವು ತಾಳಿಯನ್ನು ಹಾಕಬಹುದು. ಒಂದು ಬಂಗಾರದ ಸರವಿದ್ದರೆ ಅದನ್ನು ಸಹ ಹಾಕುವುದು ತುಂಬಾ ಒಳ್ಳೆಯದು. ಅದನ್ನು ಹಾಕಿ ನಂತರ ನಾವು ಬ್ಲೌಸ್ ಪೀಸ್ ಅಂತ ನಾವು ಸಿದ್ಧತೆ ಮಾಡ್ಕೊಂಡಿರುತ್ತಲ್ವ, ಒಂದು ಬಟ್ಟೆಯನ್ನು ಹಾಕಿಕೊಂಡು 1 ಡಜನ್ ಬಳೆಯನ್ನು ಸಹ ನಾವು ಹಾಕಬೇಕಾಗಿರುತ್ತೆ. ಒಂದು ಕೈಗೆ 6 ಬಳೆ, ಮತ್ತೊಂದು ಕೈಗೆ 5 ಬಳೆಯನ್ನು ಹಾಕಿ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲವಾದರೆ ಒಂದು ಕೈಗೆ 11 ಬಳೆ, ಮತ್ತೊಂದು ಕೈಗೆ 11 ಬಳೆಯನ್ನು ಸಹ ನೀವು ಹಾಕ್ಕೊಂಡು ಪೂಜೆನ ಮಾಡ್ಕೋಬಹುದು. ಅಮ್ಮನವರಿಗೆ ಮುಖಪದ್ಮ ಇರುವಂಥ ಒಂದು ಪದ್ಧತಿ ಇದ್ರೆ ಅದನ್ನು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಕೆಳಭಾಗದಲ್ಲಿ ಅಂದರೆ ಅಮ್ಮನವರ ನೀವು ಕಳಸ ಯಾವ ಪ್ಲೇಟ್ನಲ್ಲಿ ಸ್ಥಾಪನೆ ಮಾಡಿರ್ತೀರೋ ಅದೇ ಪ್ಲೇಟ್ನಲ್ಲಿ ಗಣಪತಿ ಅಡಿಕೆ, ಅದನ್ನು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ಗಟ್ಟಿವಿರ್ತದೆ. ಆ ಅಡಿಕೆಯನ್ನು ನಾವು ಇದೆಯಾ, ಹಾಗೆ ಒಂದು ಲಿಂಬೆ ಹಣ್ಣನ್ನು ಸಹ ಇರಬೇಕು. ಅದನ್ನು ಯಾಕೆ ನಾವು ಇರಬೇಕಂದ್ರೆ, ನಾವು ಪುಸ್ತಕಗಳನ್ನು ಓದ್ತಾ ಇರ್ತೀವಿ, ನಮಗೆ ಉದ್ವೇಗಕ್ಕೆ ನಾವು ಒಳಗಾಗ್ತೀವಿ. ಆ ರೀತಿ ಉದ್ವೇಗ ಬರಬಾರ್ದಂತ ಲಿಂಬೆ ಹಣ್ಣನ್ನು ನಾವು ಇಡಬೇಕಾಗಿರುತ್ತದೆ. ಅದಕ್ಕೆ ಸಹ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ನೀವು ಇಷ್ಟು ನೀವು ಮಾಡಬೇಕಾಗಿರುತ್ತದೆ. ನಂತರದಲ್ಲಿ ಅಖಂಡ ದೀಪಾರಾಧನೆ ಸಹ ನೀವು ಸಿದ್ಧತೆ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಿ. ಅಮ್ಮನವರ ಬಲಭಾಗದಲ್ಲಿ ಅದನ್ನು ಇರಬೇಕು. ಹಾಗೆ ಅಮ್ಮನವರ ಮುಂಭಾಗದಲ್ಲಿ ನೀವು ಗಣೇಶನ ಹಾಗೆ ಚಾಮುಂಡೇಶ್ವರಿ ವಿಗ್ರಹವನ್ನು ನಾನು ನಿಮಗೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಕಾಯಿ ಸಂಕಲ್ಪ ಇದು ತುಂಬ ಒಂದು ಪ್ರಮುಖವಾಗಿರುವಂಥದ್ದು. ಗಣೇಶನ ಹೆಸರಲ್ಲಿ ಅಥವಾ ದುರ್ಗಿ ಅಮ್ಮನವರ ಹೆಸರಿನಲ್ಲಿ ನೀವು ಈ ಸಂಕಲ್ಪ ಮಾಡಿಕೊಂಡು ಕಾಯನ್ನು ಇಡಬೇಕು. ಆದರೆ ನಾನು ಪ್ರತಿ ವರ್ಷ ಗಣೇಶನ ಹೆಸರಿನಲ್ಲೇ ನಾನು ಇಡುವಂಥದ್ದು. ಯಾವುದೇ ನಿರ್ವಿಘ್ನವಾಗಿ ನಾನು ಈ ವರ್ಷ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇನೆ. 10 ದಿನಗಳ ಕಾಲ ಸಹ ನಾನು ಅಮ್ಮನವರನ್ನು ಕಲಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತೀನಿ. ನಿಮ್ಮ ಸಂಕಲ್ಪವನ್ನು ನೀವು ಕೇಳಿಕೊಂಡು ಗಣೇಶನ ಬಳಿಗೆ ನೀವು ಕೇಳಿಕೊಂಡು ಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಕಲಶದ ಬಲಭಾಗದಲ್ಲಿ ಅದನ್ನು ಇಟ್ಟು 10 ದಿನಗಳ ಕಾಲ ಹಾಗೆಯೇ ಇರಲಿ. ಅದು ನಂತರದಲ್ಲಿ ಏನು ಮಾಡಬೇಕಂತ ನನಗೆ ಒಂದು ತಿಳಿಸ್ಕೊಡ್ತೀನಿ. ಹಾಗೆ ಅಮ್ಮನವರಿಗೆ ನೀವು ಮದ್ಲಕ್ಕಿ ಅಂತ ಸಹ ಇರಬೇಕು. ಮದ್ಲಕ್ಕಿಗೆ ಯಾವ ವಸ್ತುಗಳನ್ನು ಇರಬೇಕಂದ್ರೆ, ಒಂದು ಪ್ಲೇಟ್ ಮೇಲೆ 5 ಹಿಡಿ ಅಕ್ಕಿಯನ್ನು ನಾನು ಹಾಕಿಕೊಂಡಿದ್ದೇನೆ. ಅಕ್ಕಿಯನ್ನು ಹಾಕಿ ಒಂದು ಬ್ಲೌಸ್ ಪೀಸನ್ನು ಇಟ್ಟಿದ್ದೇನೆ. ಬ್ಲೌಸ್ ಪೀಸನ್ನು ಇಟ್ಟು ನಾನು ಬಾಗಿನದ ಸಾಮಾನು, ಬಳೆ, ಅರಿಶಿನದ ಕುಂಕುಮದ ಪ್ಯಾಕೆಟು, ಬಳೆ ಬಿಚ್ಚೋಲೆ ಎಲ್ಲದನ್ನು ಸಹ ಇಟ್ಟಿದ್ದೇನೆ. ಪ್ಯಾಕೆಟ್ನಲ್ಲೇ ಇದೆ. ಹಾಗೆ ಕೊಬ್ಬರಿ ಬತ್ತು, ಹಾಗೆ ಒಣದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಅಂತ ಇಟ್ಟಿದ್ದೇನೆ. ಹಾಗೆ ತಾಂಬೂಲ ಅಷ್ಟನ್ನು ಇರಬೇಕು. ನೀವು ಬೇಕಾದರೆ ಬೆಲ್ಲವನ್ನು ಸಹ ಇರಬೇಕು. ಬೆಲ್ಲ 1 ಅಚ್ಚು ಬೆಲ್ಲವನ್ನು ಇಟ್ಟರೆ ಸಾಕು. ಅದನ್ನು ನೀವು ಸ್ವಲ್ಪ ಕಟ್ಕೊಂಡು ಇರಿ. ಏಕೆಂದರೆ ಈಗ ನಾವು 10 ದಿನಗಳ ಕಾಲ ಸಹ ಹೊರಗಡೆನೇ ಇರುವುದರಿಂದ ಇರುವೆಗಳು ಬರಬಹುದು. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ಇಡಿ. ಬೆಲ್ಲವನ್ನು ಇಡಿ 1 ಅಚ್ಚು, ಅಷ್ಟನ್ನು ಇಟ್ಟು. ಹಾಗೆ ತಾಂಬೂಲ ನಾವು ಪ್ರತಿ ದಿವಸ ಸಹ ಬದಲಾಯಿಸಬೇಕು. ಮತ್ತು ನೀವು 10 ದಿನಗಳ ಕಾಲ ಅದನ್ನು ಇಡಲು ಮತ್ತೆ ಹೋಗಬೇಡಿ. ಪ್ರತಿ ದಿವಸ ಸಹ ನಾವು ಬದಲಾಯಿಸಬೇಕು. ನೋಡಿ ನಿಮಗೆ ಕಲಶ ಸ್ಥಾಪನೆ ಮೊದಲನೇ ದಿವಸ ಕಲಶ ಸ್ಥಾಪನೆಯವರೆಗೆ ಅಷ್ಟನ್ನೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.